ಕಾವೇರಿ ಕೊಳ್ಳದ 4 ಜಲಾಶಯಗಳು ಕೂಡ ಭರ್ತಿಯಾಗಿದೆ. ಅದರಲ್ಲೂ KRS ನಿಂದ 1,30,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಇದರಿಂದಾಗಿ ನದಿಯ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅಪಾಯದ ಮಟ್ಟವನ್ನು ಮೀರಿ ಜೀವನದಿ ಕಾವೇರಿ ಹರಿತಾ ಇದೆ. ಕಾವೇರಿಯ ಅಬ್ಬರಕ್ಕೆ ಗೋಸಾಯಿ ಘಾಟ್ ಮುಳುಗಡೆಯಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಮುಳುಗಡೆಯಾಗಿದೆ. ಪಿಂಡ ಪ್ರದಾನ ಮತ್ತು ಪೂಜೆಗೆ ಹೆಸರುವಾಸಿಯಾಗಿರುವಂಥ ಘಾಟ್ ಇದು. ಕಾಶಿ ವಿಶ್ವನಾಥ, ಶ್ರೀಕೃಷ್ಣ, ಗಣಪತಿ ದೇವಸ್ಥಾನ ಮುಳುಗಡೆಯಾಗಿದೆ. ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನ ಕೈಂಕರ್ಯಕ್ಕೆ ಸದ್ಯ ನಿರ್ಬಂಧ ವಿಧಿಸಲಾಗಿದೆ. ಗೋಸಾಯಿ ಘಾಟ್ಗೆ ಸಾರ್ವಜನಿಕರ ಪ್ರವೇಶ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಇಲ್ಲಿಂದ ನಮ್ಮ ಪ್ರತಿನಿಧಿ ನಂದೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮೈಸೂರು ಭಾಗದ ಜೀವನಡಿ KRS ಅಣೆಕಟ್ಟೆಯಿಂದ ಭಾರಿ ಪ್ರಮಾಣದ ನೀರನ್ನು ಇದೀಗ ಕಾವೇರಿ ನದಿಗೆ ಬಿಡಲಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಕಾವೇರಿ ಅಪಾಯ ಮಟ್ಟವನ್ನ ಮೀರಿ ಇದೀಗ ಹರಿತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಇದೀಗ ಜಲಕಂಟಕ ಎದುರಾಗಿದೆ. ನಾನಿವತ್ತು ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನಲ್ಲಿ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ, ನೀವು ಕೂಡ ನೋಡ್ತಾ ಇರಬಹುದು. ಈಗಾಗಲೇ KRS ಡ್ಯಾಮ್ ನಿಂದ ಬರೋಬ್ಬರಿ 1,30,000 ಕ್ಯೂಸೆಸ್ ನೀರನ್ನ ನದಿಗೆ ಬಿಡಲಾಗಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಅಪಾಯ ಮಟ್ಟದಲ್ಲಿ ಇದೀಗ ಕಾವೇರಿ ಮೈದುಂಬಿ ಹರಿತಾ ಇರುವಂತದ್ದು. ಒಂದು ರೀತಿ ಆ ಒಂದು ಆತಂಕವೂ ಕೂಡ ಇದೀಗ ಕಾವೇರಿ ಕೊಳ್ಳದ ರೈತರಿಗೆ ಎದುರಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಇದೀಗ ಗೋಸಾಯಿ ಘಾಟ್ ಅಂದ್ರೆ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಏನಿದೆ, ಈ ಒಂದು ಗೋಸಾಯಿ ಘಾಟ್ ನಲ್ಲಿ ಪಿಂಡ ಪ್ರದಾನ ಆಗಿರ್ಬೋದು, ಇಲ್ಲಿ ವಿಶೇಷ ದೇವಸ್ಥಾನಗಳು ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ. ಆದ್ರೆ ಇದೀಗ ಸಂಪೂರ್ಣವಾಗಿ ಗೋಸಾಯಿ ಘಾಟ್ ನೀರಿನಲ್ಲಿ ಮುಳುಗಿದೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಸ್ಥಳಕ್ಕೆ ನಿಷೇಧವನ್ನ ಹೇರಿರುವಂತದ್ದು. ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಸ್ಥಾನಗಳು, ಮಂಟಪಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ, ಭಾಗಶಃ ಮುಳುಗಡೆ ಆಗಿರುವಂತದ್ದು. ಅಂದ್ರೆ ಈಗಾಗಲೇ 500 ಮೀಟರ್ ದೂರದಲ್ಲೇ ಅಂದ್ರೆ ಗೋಸಾಯಿ ಘಾಟ್ಗೆ ಬರುವಂತಹ 500 ಮೀಟರ್ ದೂರದಲ್ಲೇ ಆ ಒಂದು ರಸ್ತೆಯನ್ನ ಬಂದ್ ಮಾಡಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿನ ದೇವಸ್ಥಾನಗಳು, ಅದರಲ್ಲೂ ಕೂಡ ಕಾಶಿ ವಿಶ್ವನಾಥನ ದೇಗುಲ, ಆಂಜನೇಯನ ದೇಗುಲ, ಗಣಪತಿ ದೇವಸ್ಥಾನ, ಶ್ರೀಕೃಷ್ಣನ ದೇವಸ್ಥಾನ ಸೇರಿದಂತೆ ಬಹುತೇಕ ಎಷ್ಟು ದೇವಸ್ಥಾನಗಳಿವೆ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂತದ್ದು. ನೀವು ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಅಂದ್ರೆ ಇಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಅಂದ್ರೆ ಮತ್ತೊಂದು ಕಡೆ ಪಿಂಡ ಪ್ರದಾನ ಕಾರ್ಯವೂ ಕೂಡ ಇಲ್ಲಿ ನಡೆಯುವಂತದ್ದು. ಅಂದ್ರೆ ಕಾವೇರಿ ನದಿಗೆ ಮೃತ ವ್ಯಕ್ತಿಯ ಒಂದು ಪಿಂಡವನ್ನ ಪ್ರದಾನ ಮಾಡಿದ್ರೆ ಅವ್ರಿಗೆ ಸದ್ಗತಿ ದೊರೆಯುತ್ತೆ ಎಂಬ ನಂಬಿಕೆಯೂ ಕೂಡ ಇರುವಂತದ್ದು. ಆದ್ರೆ ಇದು ಎಲ್ಲವಕ್ಕೂ ಕೂಡ ಇದೀಗ ಸದ್ಯಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಯಾರು ಕೂಡ ಪಿಂಡ ಪ್ರದಾನಕ್ಕೆ ಇಲ್ಲಿ ಅವಕಾಶವನ್ನ ಕಲ್ಪಿಸಲಿಲ್ಲ, ಸಂಪೂರ್ಣವಾಗಿ ಇಲ್ಲಿ ನಿರ್ಬಂಧವನ್ನ ವಿಧಿಸಿರುವಂತದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ, ಒಂದು ಕಡೆ ದೇವಸ್ಥಾನಗಳು ಭಾಗಶಃ ಮುಳುಗಡೆ ಆಗಿರುವಂತದ್ದು. ಇಲ್ಲಿನ ಅರ್ಚಕರು ಕೂಡ ದೇಗುಲಕ್ಕೆ ಹೋಗಲು ಆಗದಂತಹ ಸದ್ಯದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆ ಕಾಶಿ ವಿಶ್ವನಾಥನ ದೇಗುಲ, ಆಂಜನೇಯನ ದೇಗುಲ ಹೀಗೆ ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ನದಿಯ ಆ ಭಾಗದಲ್ಲಿ ಅಂದ್ರೆ ಮತ್ತೊಂದು ಭಾಗದಲ್ಲಿ ಇದ್ದಂತಹ ಮಂಟಪವು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಆ ಮಂಟಪಕ್ಕೆ ಯಾರೂ ಕೂಡ ತೆರಳಲು ಆಗದಂತಹ ಸದ್ಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಕಾವೇರಿ ನದಿಯ ದಡದಲ್ಲಿ ಇದ್ದಂತಹ ಮರಗಳು ಭಾಗಶಃ ಮುಳುಗಡೆ ಆಗಿರುವಂತದ್ದು. ಬಹುತೇಕ ದೊಡ್ಡ ಹಾನಿ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಜಮೀನುಗಳು ಕೂಡ ಮುಳುಗಡೆ ಆತಂಕದಲ್ಲಿ ಸದ್ಯ ಇರುವಂತದ್ದು. ಸದ್ಯ ಗೋಸಾಯಿ ಘಾಟ್ ನಲ್ಲಿ ಏನೋ ಸಿನಿಮಾ ಚಿತ್ರೀಕರಣಕ್ಕೆ ಬಹಳಷ್ಟು ಫೇಮಸ್ ಆಗಿರುವಂತದ್ದು. ಆದ್ರೆ ಇದಕ್ಕ ಚಿತ್ರೀಕರಣದ ಜೊತೆಗೆ ಇಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿರುವಂತದ್ದು. ಒಟ್ಟಿನಲ್ಲಿ ಕಾವೇರಿ ಒಂದು ರೀತಿ ಅಪಾಯ ಮಟ್ಟದಲ್ಲಿ ಹರಿತಿದ್ದಾಳೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಪೋಸ್ಟ್, ಶ್ರೀರಂಗಪಟ್ಟಣ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ತುಂಗಾ ಡ್ಯಾಂಗೆ 88,000 ಕ್ಯೂಸೆಕ್ ಇನ್ಫ್ಲೋ ಇದೆ. ಗಾಜನೂರಿನ ತುಂಗಾ ಡ್ಯಾಂ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಒಳಹರಿವಿನ ಪ್ರಮಾಣ ಹೆಚ್ಚಾದಂತ ಪರಿಣಾಮ ಔಟ್ಫ್ಲೋ ಕೂಡ ಮೇಂಟೈನ್ ಮಾಡಲಾಗ್ತಾ ಇದೆ. ನದಿಗೆ ನೀರು ಬಿಟ್ಟಿರೋದ್ರಿಂದ ತುಂಗಾ ನದಿ ಬೋರ್ಗರಿತಾ ಇದೆ. ಆ ದೃಶ್ಯ ನೋಡ್ತಾ ಇದೆ. ಈ ಕಡೆ ತುಂಗಾಭದ್ರಾ ಡ್ಯಾಮ್ನ ಮನಮೋಹಕ ದೃಶ್ಯವೂ ಕೂಡ ಡ್ರೋನ್ ನಲ್ಲಿ ಸೆರೆ ಸಿಕ್ಕಿದೆ. ಡ್ಯಾಮ್ನ ಎಲ್ಲಾ ಕ್ರಸ್ಟ್ ಗೇಟ್ ಅನ್ನು ಓಪನ್ ಮಾಡಿ ನೀರು ಹರಿಬಿಡಲಾಗ್ತಾ ಇದೆ. ಹಾಲ್ನೊರೆಯಂತೆ ಹರಿತಾ ಇದೆ. ಸೊ ಜಲಾಶಯದಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗ್ತಾ ಇದೆ. ನೋಡ್ತಾ ಇದ್ದೀರಿ ಅದರ ದೃಶ್ಯವನ್ನ. ಜಲಾಶಯದ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ನೀರು ಬಿಡಲಾಗ್ತಾ ಇದೆ. ಸೊ ಇದರ ಪರಿಣಾಮ ಕೆಳಭಾಗ ಅಂದ್ರೆ ಡ್ಯಾಮ್ನ ಕೆಳಭಾಗದಲ್ಲಿ ಪ್ರವಾಹದ ಆತಂಕವೂ ಕೂಡ ಇದೆ. ನೋಡ್ತಾ ಇದ್ದೀರಿ 1.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವಂತ ಪರಿಣಾಮ ಆ ದೃಶ್ಯ ಯಾವ ರೀತಿ ಇದೆ, ಮನಮೋಹಕ ದೃಶ್ಯ ಡ್ರೋನ್ ನಲ್ಲಿ ಸರಿಯಾಗಿದೆ. ಇನ್ನು ಶ್ರೀಶೈಲಂ ಡ್ಯಾಮ್ ನಿಂದ 52,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ.
ತುಂಬಿ ಹರಿತಾ ಇದೆ ಕೃಷ್ಣಾ ಕಣಿವೆಯ ಡ್ಯಾಮ್ಗಳು. ತುಂಗಾಭದ್ರಾ ಡ್ಯಾಮ್ನಿಂದ 1.19 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಶ್ರೀಶೈಲ ಡ್ಯಾಮ್ನ ದೃಶ್ಯ ನೋಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.